ಹಲೋ ಎಲ್ಲರಿಗೂ ನಮಸ್ಕಾರ. ಎಜಿ ವ್ಲಾಗ್ಗೆ ಸ್ವಾಗತ. ನಾನು ಚಂದ್ರಿಕಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ನನ್ನ ಕೊಲೀಗ್, ನನ್ನ ಪ್ರೀತಿಯ ಸ್ನೇಹಿತೆ, ತಂಗಿ ಅಂತಾನೆ ಹೇಳಿದ್ರೆ ತಪ್ಪಾಗ್ಲಾರ್ದು. ಸೊ ಅವಳ ಜೊತೆಗೆ ಒಂದು ವಿಡಿಯೋ ಇರ್ಲಿ ಅಂತಾನು ಹಾಗೆ ಕೆಲಸ ಮಾಡ್ತಾ ಇದ್ವಿ. ಸ್ವಲ್ಪ ಆಗ್ತಾ ಇರುತ್ತಲ್ವಾ ಕೆಲವೊಂದು ಸಮಯದಲ್ಲಿ, ಅವಾಗ ವಿಡಿಯೋ ಮಾಡ್ಕೊಂಡಿದ್ದು. ಇದಾದ್ಮೇಲೆ ಕೆಲಸ ಮುಗಿಸ್ಕೊಂಡು ಸೀದಾ ಮನೆಗ್ ಬಂದ್ವಿ. ಮನೆ ಬಂದ ತಕ್ಷಣ ನನ್ನ ತಂಗಿ, ದೊಡ್ಡಮ್ಮ, ಪಾಪು ಎಲ್ಲರೂ ಎಷ್ಟು ಖುಷಿ ಪಟ್ರು ಅಂದ್ರೆ ಅದೇನೋ ಗೊತ್ತಿಲ್ಲ. ಎಷ್ಟೇ ಸ್ಟ್ರೆಸ್ ಇಂದ ಬಂದ್ರು ಅವ್ರು ನೋಡಿದ ತಕ್ಷಣ ಎಷ್ಟು ಖುಷಿ ಆಗೋಗುತ್ತೆ ಅಂದ್ರೆ ಅದನ್ನ ಹೇಳಿಕ್ಕೆ ಆಗಲ್ಲ. ಅದಾದ್ಮೇಲೆ ನನ್ ಮಗಳು ಪಾಪ ಇದು ನಾಯಿ ನೋಡ್ಬೇಕು ಅಂತೆಲ್ಲ ಹೇಳ್ತಾ ಇದ್ಲು. ಪಾಪು ಅಳ್ತಾ ಇತ್ತು, ಹಾಗಾಗಿ ಕೆಳಗಡೆ ನಾಯಿ ನೋಡ್ಲಿಕ್ಕೆ ಚಿಕ್ಕ ಪುಟ್ ಮರಿ ಇದು ನೋಡ್ಲಿಕ್ಕೆ ಅಂತ ಕರ್ಕೊಂಡ್ ಹೋದ್ವಿ. ಅವಳು ಅದಕ್ಕೆ ಬಿಸ್ಕೆಟು ಅನ್ನ ಎಲ್ಲ ಹಾಕಿ ಇದು ಮಾಡಿದ್ಲು. ಅದನ್ನ ನೋಡ್ಕೊಂಡು ಖುಷಿ ಪಟ್ಕೊಂಡ್ ಮೇಲೆ ಬಂದ್ವಿ. ಇನ್ನು ಮಕ್ಳಂದ್ರೆ ಮನೇಲಿ ತುಂಬಾನೇ ತರ್ಲೆ ಮಾಡ್ತಾ ಇರ್ತಾರೆ. ಅವ್ರದ್ದು ಒಂದಲ್ಲ ಎರಡಲ್ಲ ಸಿಕ್ಕಾಪಟ್ಟೆ ತರ್ಲೆ ಮಾಡ್ತಿರ್ತಾರೆ. ಅವ್ರ ಅಮ್ಮ ಏನೋ ಬೈದ್ರು ಅಂತಂದ್ ಬಂದಿಲ್ಲಿ ವೇಲ್ ಹಾಕೊಂಡು ಕಣ್ಣ ಮುಚ್ಚಲೆ ಆಡೋಣ ಅಂತಂದ್ ಇಲ್ಲೇ ಕುತ್ಕೊಂಡಿದ್ದಾಳೆ. ನಾನು ಏನು ಮಾತಾಡ್ಸಿದ್ರೆ ರಿಯಾಕ್ಷನ್ ಮಾಡ್ತಾ ಇಲ್ಲ. ಇದಾದ್ಮೇಲೆ ನೆಕ್ಸ್ಟ್ ಡೇನ ಒಂದು ಪುಟ್ಟದಂತ ವ್ಲಾಗ್ನ ಹಂಗೆ ಕ್ಲಿಪ್ಸ್ ನ ಆಡ್ ಮಾಡಿದ್ದೀನಿ. ಪಾರ್ಕ್ಗೆ ಕರ್ಕೊಂಡು ಹೋಗಿದ್ವಿ. ತುಂಬಾನೇ ಖುಷಿ ಪಟ್ಲು ನನ್ ಮಗಳು. ಅದಾದ್ಮೇಲೆ ಮತ್ತೆ ಮಾರ್ನಿಂಗ್ ನೆಕ್ಸ್ಟ್ ಡೇ ಇಂದ ವ್ಲಾಗ್ ನ ಕಂಟಿನ್ಯೂ ಮಾಡಿದ್ದೀನಿ. ಅಂದ್ರೆ ಒಂದ್ 2-3 ವಿಡಿಯೋಸ್ ನ ಕ್ಲಿಪ್ಸ್ ನ ನಾನು ಆಡ್ ಮಾಡಿರುವಂತದ್ದು. ಒಂದು ಮೆಮೊರೀಸ್ ಆಗಿರ್ಲಿ, ನನ್ ಮಗಳ ಜೊತೆಗೆ ಯಾವ ರೀತಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ, ಮನೇಲೆಲ್ಲ ಯಾವ ರೀತಿಯಾಗಿ ಖುಷಿ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ಮಕ್ಳಿದ್ದಾಗ. ಯಾವಾಗ್ಲೂ ನಾನು ನನ್ನ ಹಸ್ಬೆಂಡ್ ಇರ್ತೀವಿ. ಕೆಲವೊಂದ್ ಸಂದರ್ಭದಲ್ಲಿ ಯಾರಾದ್ರೂ ಫ್ರೆಂಡ್ಸ್ ಏನೋ ಬಂದಾಗ ಅವಾಗ ತುಂಬಾ ಖುಷಿ ಆಗ್ತಿರುತ್ತೆ. ಇನ್ನು ಮನೇಲಿ ಯಾರಾದ್ರೂ ಊರಿಂದ ಬಂದಾಗ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಮ್ಮ ಅಪ್ಪ ಅತ್ತೆ ಮಾವ ಯಾರಾದ್ರೂ ಬಂದ್ರು ಎಷ್ಟು ಖುಷಿ ಆಗ್ತಿರುತ್ತೆ ಅಂದ್ರೆ ಅದನ್ನ ಹೇಳ್ಲಿಕ್ಕೆ ಆಗ್ಲ, ಅಷ್ಟು ಖುಷಿ ಆಗ್ತಿರುತ್ತೆ. ಇನ್ನು ನಾವು ಕೂಡ ಎಲ್ಲಾ ಕೆಲಸ ಮಾಡಿ, ಮನೆ ಅಡಿಗೆ ಮಾಡಿ, ಎಲ್ಲಾ ಕಿಚನ್ ಕ್ಲೀನ್ ಮಾಡಿ ಬಂದು ನಿಂತ್ಕೊಂಡಿದ್ದೆ. ಅವಾಗ ನನ್ ಮಗ್ಳು ಹೇಳ್ತಾಳೆ, ಬಾ ಅಮ್ಮ ನೀನ್ ಸುಸ್ತಾಗಿದೀಯಾ, ಅದಕ್ಕೆ ನಿಂಗೆ ನಾನೇ ಹಾಸ್ಕೊಡ್ತೀನಿ ಅಂತೆಲ್ಲ ಹೇಳಿ ಚಾಪ ಎಲ್ಲ ಹಾಸ್ತಾ ಇದ್ದಾಳೆ. ನನಗಂತೂ ತುಂಬಾನೇ ಖುಷಿ ಆಯ್ತು. ಇಷ್ಟ ದಿನ ಅಂದ್ರೆ ಹಸ್ಬೆಂಡ್ ಹೇಳ್ತಾ ಇರ್ತಾರೆ, ಬಟ್ ಇವಳು ನನ್ ಅಂದ್ರೆ ನನ್ ತಂಗಿ ಮಗಳಾದ್ರೂ ನನ್ ಮೇಲೆ ತುಂಬಾನೇ ಕಾಳಜಿ ವಹಿಸ್ತಾಳೆ. ಅದು ನನಗೆ ತುಂಬಾನೇ ಇಷ್ಟ ಆಗುತ್ತೆ. ಎಲ್ಲರಲ್ಲೂ ಈ ತರ ಒಂದು ಗುಣ ಇರ್ಬೇಕು. ಎಲ್ಲಾ ಮಕ್ಳಲ್ಲಂತೂ ನಾನು ಕೂಡ ಬಯಸ್ತೀನಿ. ಎಷ್ಟು ಇದನ್ನ ಟ್ರೀಟ್ ಮಾಡ್ತಾ ಇದ್ಲು ಅಂದ್ರೆ ತುಂಬಾನೇ ಕೇರ್ ಮಾಡ್ತದೆ ಈ ಮಗು. ನನ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಒಂದು ದಿವಸ ಮಾತಾಡಿಲ್ಲ ಅಂದ್ರೆ ಸಾಕು, ದೊಡ್ಡಮ್ಮ ದೊಡ್ಡಮ್ಮ ದೊಡ್ಡಮ್ಮ, ದೊಡ್ಡಪ್ಪ ದೊಡ್ಡಪ್ಪ ಅಂತ ಕಂಟಿನ್ಯೂ ಆಗಿ ಹೇಳ್ತಾ ಇರ್ತಾಳೆ. ತುಂಬಾನೇ ಖುಷಿ ಆಗುತ್ತೆ. ಮನೇಲಿ ಮಕ್ಳೆಲ್ಲ ಇದ್ದಾಗ ಅವರೆಲ್ಲ ಈ ತರ ಎಲ್ಲ ನಮ್ಗೆ ನೋಡಿದಾಗ, ಕೇಳಿದಾಗ, ನಮ್ ಜೊತೆ ಆಟ ಆಡ್ದಾಗ, ಹೊರಗಡೆ ಎಲ್ಲ ಬಂದು ಹೋದಾಗ ಎಷ್ಟು ಖುಷಿಯಾಗಿ ಕರ್ಕೊಂಡು ಹೋದಾಗ ಎಷ್ಟು ಖುಷಿ ಆಗ್ತಿರುತ್ತೆ ಅಂದ್ರೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಇನ್ನು ನಾವಿನ್ನು ಹೊರಗಡೆ ಎಲ್ಲಿ ಕರ್ಕೊಂಡು ಹೋದ್ರು, ಶಾಪಿಂಗ್ಗೆ ಅಥವಾ ಒಂದು ಮಾಲ್ಗಳಿಗೆ ಅಥವಾ ಪಾರ್ಕ್ಗೆ ಎಲ್ಲಿಗಾರ ಕರ್ಕೊಂಡು ಹೋಗ್ಲಿ, ನಿಮ್ ಮಗನ, ನಿಮ್ ಮಗಳನ್ನ ಅಂದ್ರೆ ಒಂದೊಂದ್ಸಲಿ ಶರ್ಟ್ ಎಲ್ಲ ಹಾಕಿ ಕರ್ಕೊಂಡು ಹೋಗಿರ್ತೀವಿ ನಾವು. ಶರ್ಟು ಒಂದು ಜೀನ್ಸ್ ಚಡ್ಡಿ ಎಲ್ಲ ಹಾಕೊಂಡು ಕರ್ಕೊಂಡು ಹೋದಾಗ ನಿಮ್ ಮಗನ ಅಂತೆಲ್ಲ ಕೇಳ್ತಾ ಇರ್ತಾರೆ. ಇನ್ನೊಂದ್ಸಲಿ ನಿಮ್ ಮಗಳ ಅಂತ ಕೇಳ್ತಾ ಇರ್ತಾರೆ. ಅದೊಂಥರ ಫೀಲ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಎಷ್ಟೇ ನಾವು ಯಾವ ತರನಾದ್ರೂ ಲೈಫ್ ಲೀಡ್ ಮಾಡಿದ್ರು ಸಹ ಕೆಲವೊಂದ್ ಸಂದರ್ಭದಲ್ಲಿ ಅವ್ರು ನಮ್ಮ ಮಕ್ಳು ಅಂತ ಅನ್ಸತ್ ತಕ್ಷಣ ಏನೋ ಒಂಥರ ಮನ್ಸಿಗೆ ಖುಷಿ ಅನ್ಸುತ್ತೆ. ತುಂಬಾ ಅಂದ್ರೆ ತುಂಬಾನೇ. ಸೊ ನೆಕ್ಸ್ಟ್ ಡೇದು ವ್ಲಾಗ್ನ ಮತ್ತೆ ನಾನು ಕ್ಲಿಪ್ಸ್ ನ ಆಡ್ ಮಾಡ್ತಾ ಇದ್ದೀನಿ. ನಾನ್ ಯಾವ ರೀತಿಯಾಗಿ ನನ್ ಮಗಳು ಅಂದ್ರೆ ತಂಗಿ ಮಗಳು ನಮ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ಲು ಅಂತಂದು ಹಾಕಿರುವಂತ ವಿಡಿಯೋ ಒಂದು ಮೆಮೊರೀಸ್ ಆಗಿರ್ಲಿ. ಅದೊಂಥರ ನಮ್ಮನೇಲಿ ಇಷ್ಟ ಚೆನ್ನಾಗಿಲ್ಲ, ನಾವು ಖುಷಿಯಾಗಿದ್ವ ಅನ್ನೋದೊಂದು ನನ್ಗೆ ಎಷ್ಟು ಖುಷಿ ಆಗ್ತದೆ. ನಾನು ಮಾತಾಡೋದ್ರಲ್ಲಿ ನಿಮ್ಗೆ ಗೊತ್ತಾಗ್ತಿರ್ಬೋದು ನಮ್ಮ ಮಗಳು ಎಷ್ಟು ಚೆನ್ನಾಗಿ ನಮ್ ಜೊತೆಗೆ ಟೈಮ್ ಕಳೀತಾ ಇದ್ದಾಳೆ ಅಂತ ಅಂದು. ಇನ್ನು ದೊಡ್ಡಮ್ಮ ಕೂಡ, ನಾನು ಬೆಂಗಳೂರಲ್ಲಿ ಅದ್ರಲ್ಲೂ ಕೆಲ್ಸಕ್ಕೆ ಹೋದಾಗಿಂದ ನನಗೆ ರೊಟ್ಟಿ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಪಾಪ ಅವ್ರ ಊರಿಂದಾನೇ ಜೋಳದ ರೊಟ್ಟಿನೂ ಸಹ ತಗೊಂಬಂದಿದ್ರು. ಮತ್ತೆ ಜೋಳದ ಹಿಟ್ಟು, ರಾಗಿ ಹಿಟ್ಟು, ಮತ್ತೆ ಗಂಜಿ ಹಿಟ್ಟು, ಒಂದಿಷ್ಟು ರೇಷನ್ನು ಎಲ್ಲಾನು ತಗೊಂಬಂದಿದ್ರು. ಅಂದ್ರೆ ಗೊತ್ತಲ್ವಾ, ಏನೇ ಅಲ್ಲಿ ಸ್ವಲ್ಪ ಹಳೆ ಕಾಲದಲ್ಲಿ ಒಂದ್ ಸ್ವಲ್ಪ ಮೈಂಡ್ ಸೆಟ್ ಇರೋರೆಲ್ಲ ನಮ್ಮಮ್ಮಕ್ಕಿನ ಇವ್ರು ದೊಡ್ಡೋರಲ್ವಾ, ಅವ್ರಿಗೆ ಬೆಂಗಳೂರಲ್ಲಿ ತುಂಬಾ ರೇಟ್ ಇರುತ್ತೆ, ಇಲ್ಲಿಂದಾನೆ ತಗೊಂಡ್ ಹೋಗ್ಬಿಡೋಣ ಅಂತಂದು ದಾವಣಗೆರೆಯಿಂದಾನೆ ಅವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟೆಲ್ಲ ತಗೊಂಬಂದಿದ್ರೆ. ದೂರಲ್ಲೂ ಜೋಳದ ಹಿಟ್ಟು ಪ್ರತಿ ಯಾವಾಗ ಬಂದ್ರು ನಮ್ಮ ಮನೆಯಿಂದ, ದೊಡ್ಡಮ್ಮರ ಮನೆಯಿಂದ ಆಗಿರ್ಬೋದು, ಅಮ್ಮನ ಮನೆಯಿಂದ ಯಾರಾದ್ರೂ ಬರ್ಲಿ ಜೋಳದ ಹಿಟ್ಟು, ರಾಗಿ ಹಿಟ್ಟು ಕಂಪಲ್ಸರಿ ಆಗಿ ತಗೊಂಡ್ಬರ್ತಾರೆ. ಫೈನಲ್ ಆಗಿ ಜೋಳ ರೊಟ್ಟಿ ಎಲ್ಲ ಮಾಡಿದ್ರು. ಆ
ಸೊ ಒಂದಿಷ್ಟು ವಿಡಿಯೋಸ್ಗಳು ವೇರಿಯೇಷನ್ ಆಗಿದೆ. ಫಸ್ಟ್ ಅವ್ರು ಬಂದ ತಕ್ಷಣ ನಾನು ಅವ್ರ ಊರಿಗೆ ಹೋಗ್ಬೇಕು ಅಂತ ಇದ್ರು. ಯಾಕಂದ್ರೆ ನಮ್ಗೆ ಇಲ್ಲಿ ಸೆಟ್ ಆಗಲ್ಲ, ಒಂದ್ 2 ದಿವಸ 3 ದಿವಸ ಇರ್ತೀವಿ ಅಷ್ಟೇ, ಆಗ್ತಾ ಇಲ್ಲ, ತುಂಬಾ ಚಳಿ ಇದೆ ಅಂತೆಲ್ಲ ಹೇಳ್ತಾ ಇದ್ರು. ಅದಕ್ಕೆ ನಾವು ಬೇಡ, ಇನ್ನೊಂದ್ ಸ್ವಲ್ಪ ದಿನ ಅಟ್ಲೀಸ್ಟ್ 4 ತಿಂಗಳು ಇರ್ತೀವಿ ಅಂತ ಬಂದು ಪ್ಲಾನ್ ಮಾಡ್ಕೊಂಡ್ ಬಂದ್ರು. ಆದ್ರೆ 4 ತಿಂಗಳು ಇರೋದಿರ್ಲಿ, ಇವ್ರು 4 ದಿನ ಇರೋಕ್ಕೂ ಅವ್ರು ಅಳ್ತಾನೆ ಇದ್ರು. ಇಲ್ಲ ತುಂಬಾ ಚಳಿ ಆಗ್ತದೆ, ನಮಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ಪಾಪು ದೊಡ್ಡದಾದ್ಮೇಲೆ ಬರ್ತೀವಿ ಅಂತೆಲ್ಲ ಹೇಳಿದ್ರು. ಸರಿ, ನಾವು 4 ತಿಂಗಳು ಇರ್ತೀರಾ ಅಂತಂದು ಮನೆಗೆ ಎಲ್ಲಾ ಐಟಮ್ಸ್ ಒಂದೇ ಅಟ್ ಎ ಟೈಮ್ ತಗೊಂಬಂದ್ವಿ. ಇವ್ರಿಗೆ ಸುಮ್ನೆ ನಾವಿಬ್ರು ಕೆಲ್ಸಕ್ಕೆ ಹೋಗ್ತಿರೋದ್ರಿಂದ ಇವ್ರಿಗೆ ತೊಂದ್ರೆ ಆಗ್ಬಾರ್ದು ಅಂತಂದ್ ನಾವೆಲ್ಲಾನು ತಂದು ಎಲ್ಲಾ ಫೆಸಿಲಿಟೀಸ್ ಮಾಡ್ಕೊಟ್ರೆ ಅವ್ರು ಇರೋದಿಲ್ಲ. ಅಂದ್ರೆ ಅವರು ಕಂಫರ್ಟ್ ಝೋನ್ ಯೂಸ್ ಬಳಸ್ತಾರೆ. ಯಾಕಂದ್ರೆ ಅವ್ರಿಗೆ ಅವಳು ಬಾಣ್ತಿ ಆಗಿರೋದ್ರಿಂದ ಕೆಲವೊಂದ್ ಸಂದರ್ಭದಲ್ಲಿ ಎಲ್ಲಾನು ಅಡ್ಜಸ್ಟ್ ಮಾಡ್ಕೊಳಕ್ ಆಗಲ್ಲ. ನಮ್ದು ಕೂಡ ವಾಶ್ರೂಮ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಆ ಒಂದು ರೀಸನ್ಗೋಸ್ಕರ ಅಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ಸರಿ ಅಂತ ಹೇಳಿ, ಅಟ್ಲೀಸ್ಟ್ 4 ತಿಂಗಳು ಬೇಡ ಅಥವಾ 1 ವಾರ ಬೇಡ, ಅಟ್ಲೀಸ್ಟ್ ಒಂದು 15 ದಿವಸನಾದ್ರೂ ಇರ್ರಿ ಅಂತ ಹೇಳಿ ಎಷ್ಟೆಷ್ಟೋ ರಿಕ್ವೆಸ್ಟ್ ಮಾಡಿ ಫೈನಲ್ ಆಗಿ ಒಂದು 15 ದಿವಸ ಇದ್ರು. ಅದಕ್ಕೆ ನಮ್ಗೆ ಫ್ರೀ ಇರೋ ಟೈಮಲ್ಲಿ ನಾವು ಕೂಡ ಪಾಪುಗೆ ಬಟ್ಟೆ ತಗೊಂಬರೋಣ ಅಂತಂದು ಗೋಪಾಲನ್ ಮಾಲ್ಗೆ ಹೋಗ್ಬಿಟ್ಟು ಜುಡಿಯೋದಲ್ಲಿ ನಮ್ಗೆ ಇಷ್ಟ ಆದಂತ ಬಟ್ಟೆಗಳನ್ನ ತಗೊಂಬಂದ್ವಿ. ಆದ್ರೆ ನನ್ ಮಗಳಂದ್ರು ಬಟ್ಟೆ ಹಾಕೊಳಕ್ಕೆ ನಾನು ಹಾಕೊಳೋದಿಲ್ಲ, ನಂಗೆ ಇಷ್ಟ ಇಲ್ಲ ಅಂತೆಲ್ಲ ಹೇಳ್ತಿದ್ದೆ. ನಾವ್ ತಂದ್ರೆ ಬಟ್ಟೆ ಚೆನ್ನಾಗಿಲ್ಲ ಅಂತ ಈಗ ಹಾಕೊಂಡ್ರೆ ಬಟ್ಟೆ ನನ್ ಚೆನ್ನಾಗಿದೆ, ಅದಕ್ಕೆ ನಾನು ಹಾಕೋದಿಲ್ಲ, ನನ್ಗೆ ಬೇಡ ಬೇಡ ಅಂತಂದ್ ತುಂಬಾನೇ ಅಳ್ತಾನೆ ಇದ್ಲು. ಅವ್ರ ಅಮ್ಮನೂ ಕೂಡ ಎಷ್ಟು ಗದರಿಸಿದ್ರು, ಇಲ್ಲ ಹಾಕೊಳಪ್ಪ, ಚೆನ್ನಾಗ್ ಕಾಣಿಸ್ತದೆ ನಿನಗೆ, ಈ ಬಟ್ಟೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ನಾವು ಸುಮ್ನೆ ತಂದ್ಕೊಟ್ಟು ನಿನ್ಗೆ ವೇಸ್ಟ್ ಮಾಡಿದ್ರೆ ತುಂಬಾ ಬೇಜಾರಾಗ್ತಿದೆ ಅಂತ ನಾನು ಕೂಡ ಕೋಪ ಮಾಡ್ಕೊಂಡೆ. ಅದಕ್ಕೆ ಸರಿ ಹೋಗು, ನಾನು ಮಾತಾಡ್ಸಲ್ಲ ನಿನ್ನ ಅಂತಾನು. ಸರಿ ಹೋಗು, ನೀನ್ ಮಾತಾಡ್ಸ್ಬೇಡ ನನ್ಗೆ ಅಂತೆಲ್ಲ ಹೇಳ್ದೆ. ಅದಕ್ಕೆ ಅವಳು ಬೇಜಾರ್ ಮಾಡ್ಕೊಂಡು ಅಳ್ಕೊಂತಾನೆ ಅವ್ರ ಅಮ್ಮನ ಹತ್ರ ಹೋಗ್ತಾ ಇದ್ಲು. ನಾನು ತುಂಬಾ ಇಷ್ಟಪಟ್ಟು ತಗೊಂಬಂದೆ. ಫಸ್ಟ್ ನನ್ ಬಂದ ತಕ್ಷಣ ನನ್ನ ಮಗಳಿಗೆ ಹಾಕ್ಬಿಟ್ಟು ನೋಡೋಣ ಅವಳು ಯಾವ ತರ ಕಾಣ್ತಾಳೆ ಅಂತ ಹೇಳಿ, ಸರಿ ನಾನು ಹಾಕೋದಿಲ್ಲ, ಹೋಗು, ನನ್ ಮಾತಾಡ್ಸ್ಬೇಡ ಅಂತೆಲ್ಲ ಹೇಳ್ದೆ. ನಾನು ಅದಕ್ಕೆ ಅವಳು ಮಾತಾಡ್ಸಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಇದಾದ್ಮೇಲೆ ಅಮ್ಮ ಕೂಡ ಅವಾಗ್ಲೇ ನಾನು ಹಾಕಿದ್ದೆ ಸ್ವಲ್ಪ ಊಟ ಹಾಕ್ಬಿಟ್ಟಿದ್ದೆ. ಅದಾದ್ಮೇಲೆ ನಾನು ಕೂಡ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಮ್ಮ ಕೂಡ ರೊಟ್ಟಿ ಮಾಡ್ತಾ ಇದ್ದು, ಪಾಪು ಅಳ್ತಾ ಇದ್ದು ಅಂದ್ರೆ ಪಾಪುನ ಎತ್ಕೊಂಡಿದ್ದೆ. ನಮ್ಮ ತಂಗಿ ಕೂಡ ಅದು ಇದು ಮೇಲೆ ಬೇರೆ ಏನಾದ್ರು ಅವಳದು ಮೆಡಿಸನ್ಸ್ ಎಲ್ಲ ಇದು ಮಾಡ್ಕೊತಾ ಇದ್ರು. ಪಾಪು ಕೂಡ ಮೆಡಿಸನ್ ಹಾಕ್ಲಿಕ್ಕೆ ರೆಡಿ ಮಾಡ್ಕೊತಾ ಇದ್ರು. ಅದು ಎಷ್ಟು ಅರಸಾಹಸ ಅಂದ್ರೆ ಮಕ್ಳಿಗೆ ನೋಡೋದು ತುಂಬಾ ಸುಲಭ, ಬಟ್ ಅದು ಮಕ್ಳ ಜೊತೆಗಿದ್ದಾಗ ಗೊತ್ತಾಗುತ್ತೆ ಅದು ಎಷ್ಟು ಕಷ್ಟ ಅಂತ. ಅದು ನನಗೆ ಫೀಲ್ ಆಯ್ತು. ಅವಳ ಒಂದ್ ಸ್ವಲ್ಪ ಸಿರಪ್ ಎಲ್ಲ ಹಾಕ್ತಾ ಇದ್ದಾಳೆ, ಮಗು ಅಂತೂ ಆ ಕಡೆ ಈ ಕಡೆ ಮಾಡ್ತಾ ಇದೆ. ಅದೇನೋ ಗೊತ್ತಿಲ್ಲ, ಚಿಕ್ಕ ಮಕ್ಳನ್ನ ತುಂಬಾನೇ ಕೇರ್ಫುಲ್ ಆಗಿ ನೋಡ್ಕೋಬೇಕಾಗುತ್ತೆ. ಸಿರಪ್ ಒಂದೊಂದ್ಸಲಿ ಬಾಯಲ್ಲಿ ಹೋಗೋದು, ಮಿಸ್ ಆಗಿ ಮೂಗು ಅಥವಾ ಕಣ್ಣಿಗೆ ಹೋಗುತ್ತೆ, ಸ್ವಲ್ಪ ಜೋಪಾನವಾಗಿ ಹಾಕ್ಬೇಕಾಗುತ್ತೆ. ಅಲ್ಲಿ ನನಗೂ ಹಂಗೆ ಆಯ್ತು, ಮಗುನ ಕ್ಲೀನ್ ಆಗಿ ಇಟ್ಕೋಬೇಕು, ಇಲ್ಲಾಂದ್ರೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಕೆಲವೊಂದ್ ಸಂದರ್ಭದಲ್ಲಿ. ಇದಾದ್ಮೇಲೆ ನಾನು ಮಾತಾಡ್ಸಲ್ಲ ಅಂದ್ರೆ ಕೊನೆಗೂ ನನ್ ಮಗಳು ನನ್ನ ಹತ್ರ ಬಂದು, ಇಲ್ಲ ದೊಡ್ಡಮ್ಮ ನಾನ್ ಬಟ್ಟೆ ಹಾಕೊಂತೀನಿ, ನೀನ್ ಕೊಡು ಬಾ, ನಾನ್ ಬಟ್ಟೆ ಹಾಕೊಂತೀನಿ ಅಂತೆಲ್ಲ ಹೇಳಿದ್ಲು. ಸರಿ ಬೇಡ ಬಿಡು, ಬೇಡ ಅಂತಿದ್ದಲ್ಲ ಅಂತಂದ್ರೆ, ಇಲ್ಲ ಕೊಡು ಬಾ ಅಂತ ಹೇಳ್ತಾ ಇದ್ಲು. ಸೊ ಇದಾದ್ಮೇಲೆ ಮತ್ತೆ ಹೊರಗಡೆ ಮಾರ್ನಿಂಗ್ ಪಾಪುನ ಎಳೆ ಬಿಸ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತಂದು ಎಳೆ ಬಿಸ್ಲಿಗೆಲ್ಲ ಕರ್ಕೊಂಡು ಹೋಗಿ ಪಾಪು ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಇನ್ನು ಟೈಮ್ ಇತ್ತಲ್ವಾ, ನಾವ್ ಏನೇ ಒಂದು ಕೆಲಸ ಮಾಡ್ಬೇಕು ಅಥವಾ ಇನ್ನೇನೋ ಮಾಡ್ಬೇಕಂದ್ರೆ ಒಂದಿಷ್ಟು ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿರ್ತೀವಿ. ಅದೇ ರೀತಿಯಾಗಿ ಅಟ್ಲೀಸ್ಟ್ ಒಂದು 8 ಮಿನಿಟ್ಸ್ ನಾನು ಮೇಲೆ ಬಿಸ್ಲು ಕಾಯ್ಸೋಣ ಅಂತಂದು ಪಾಪುನ್ ಕರ್ಕೊಂಡು ಹೋಗಿದ್ದು. ಇಲ್ಲಿ ಕೆಲ್ಸಕ್ಕೆ ಹೋಗ್ತಿರೋದ್ರಿಂದ ಪ್ರತಿ ಒಂದು ಕೆಲಸ ಏನೇ ಮಾಡ್ಬೇಕು ಅಂದ್ರು, ಒಂದ್ ವರ್ಕೌಟ್ ಮಾಡ್ಬೇಕಂದ್ರು ಅಥವಾ ಒಂದ್ ಪಾತ್ರೆ ತೊಳಿಬೇಕಂದ್ರು ಅಥವಾ ಇನ್ನೇನೋ ಕೆಲಸ ಮಾಡ್ಬೇಕು ಅಂದ್ರೂ ನಾನಂತ್ರು ಕಂಪಲ್ಸರಿಯಾಗಿ ಇದನ್ನ ಇಟ್ಕೊಂಡಿರ್ತೀನಿ, ಟೈಮ್ ಇಟ್ಕೊಂಡು ನಾನು ನೆಕ್ಸ್ಟ್ ಕೆಲಸ ಮಾಡೋದು. ಇಲ್ಲ ಅಂದ್ರೆ ಸುಮ್ನೆ ಹೋಗ್ತಾ ಇರುತ್ತೆ ಟೈಮು. ಹಾಗಾಗಿ ಸೊ ಇದು ನೆಕ್ಸ್ಟ್ ಡೇಗೆ ಅಂದ್ರೆ ನಾನು ಡೇ ಬೈ ಡೇ ನಾನು ಮಾಡ್ಕೊಂಡಿರೋದು ವ್ಲಾಗ್ ಇವೆಲ್ಲ ಕ್ಲಿಪ್ಸ್ ಅಲ್ಲ. ಸೊ 1-2 ದಿವಸ 3 ದಿವಸ ಆ ತರ ಮಾಡ್ಕೊಂಡಿರೋಂತ ವಿಡಿಯೋಸ್ ಇದೆಲ್ಲಾನು ಸೇಮ್ ಟಾಪ್ ಹಾಕೊಂಡಿದೀನಿ. ಅಮ್ಮ ಕೂಡ ತುಂಬಾ ಇವ್ರನ್ನ ತುಂಬಾ ಸಾಕಿ ಸಲ್ವಿ ಎಷ್ಟು ದೊಡ್ಡವಳು ಮಾಡಿ ಒಳ್ಳೆ ಎಜುಕೇಶನ್ ಕೊಟ್ಟಿರೋರು ಅಂದ್ರೆ ನನ್ ದೊಡ್ಡಮ್ಮ. ಹಾಗಾಗಿ ಅಲ್ಲಿ ಅವ್ರ ಮನೆಗೆ ಹೋದಾಗ ಏನಾದ್ರು ಏನೋ ಒಂದ್ ಸಣ್ಣ ಪುಟ್ಟ ಐಟಮ್ಸ್ ತಗೊಂಡ್ ಹೋಗೋದು, ಕೊಡೋದು, ಮನೆಗೆ ಎಲ್ಲ ತಂದು ಕೊಡೋದು ಮಾಡ್ತಾ ಇದ್ದೆ. ಅವ್ರು ಹೊರಗಡೆ ಜಾಸ್ತಿ ಬರೋದು, ಮನೆಗೆ ಕೆಲಸ ಇರ್ತದೆ ಅಂತಂದು, ಮತ್ತೆ ಅವ್ರಿಗೆ ಸ್ವಲ್ಪ ಕಾಲ್ ನೋವು ಇರೋದ್ರಿಂದ ಎಲ್ಲೂ ಬರ್ತಾ ಇರ್ತಿರ್ಲಿಲ್ಲ. ಹಾಗಾಗಿ ನಾನು ಈ ಸಲ ನಮ್ಮನೆಗೆ ಬಂದಿದ್ರಲ್ವಾ, ಬಾ ಹೋಗೋಣ, ನಾನು ಅದು ಸೈಡ್ ಇಲ್ಲ ಅಂತ ಹೇಳಿದ್ದು, ಕಳ್ದೋಗಿದ್ದ ಪುಟ್ಟಿ ಅಂತ ಹೇಳಿದ್ರು. ಆಯ್ತಮ್ಮ, ಈ ಸಲ ಬಂದಿರೋ ಸ್ಯಾಲ್ರಿ ನಿಮ್ಗೆ ಗೋಲ್ಡ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಸೈಡ್ ಗೋಲ್ಡ್ ಕೊಡಿಸ್ತೀನಿ. ಅಂದ್ರೆ ನನ್ಗಿರೋ ಬಜೆಟ್ ಅಲ್ಲಿ, ನಮ್ಗಿರೋ ಕಮಿಟ್ಮೆಂಟ್ಸ್ ಅಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಅವ್ರಿಗೆ ಸಹಾಯ ಅಂತಲ್ಲ, ಒಂದು ಕೃತಜ್ಞತೆ. ಅವ್ರು ನನಗೆ ಕೊಟ್ಟಿರುವಂತ ಎಜುಕೇಶನ್ಗೆ ಇದನ್ ಮಾಡಿದ್ರೆ, ಅವ್ರು ಕೊಡ್ಲಿಲ್ಲ ಅಂದಿದ್ರೆ ನಾನು ಎಜುಕೇಶನ್ ತಗೊಂಡಿಲ್ಲ ಅಥವಾ ನಾನು ಮಾಸ್ಟರ್ಸ್ ಮಾಡಿಲ್ಲ ಅಂದಿದ್ರೆ ನಾನು ಇವತ್ತು ಮೀಡಿಯಾ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇರ್ಲಿಲ್ಲ. ಈಗ ನಾವು ಇಷ್ಟು ದಿನ
ಹೇಗಿದ್ವಿ ಅನ್ನೋದಕ್ಕಿಂತ ಈ ಹಿಂದೆ ನಮ್ಗೆ ಯಾರು ಹೆಚ್ಚಾಗಿ ಹೆಲ್ಪ್ ಮಾಡಿದ್ದಾರೆ, ನಮ್ ಕಷ್ಟ ಕಾಲದಲ್ಲಿ ಯಾರು ನಮಗೆ ಕೈ ಹಿಡಿದಿದ್ದಾರೆ, ಅದು ನಾನು ನನ್ನ ಜೀವನದಲ್ಲಿ ನಾನು ಯಾವತ್ತೂ ಸಾಯೋವರೆಗೂ ಮರೆಯೋದಿಲ್ಲ. ಅದು ನನ್ನ ಪಾಲಿಸಿ. ಅದು ಯಾರು ಎಷ್ಟೇ ಜನ ನಮ್ಮ ಮಧ್ಯ ಈಗ ಪ್ರೆಸೆಂಟ್ ಲೈಫ್ ಅಲ್ಲಿ ಯಾರೇ ಬಂದಿರ್ಬೋದು, ಬಟ್ ಆ ಟೈಮಲ್ಲಿ ನಮ್ಮ ಕಷ್ಟಕ್ಕೆ ಆದಂತವ್ರು ನಮ್ ದೊಡ್ಡಪ್ಪ ದೊಡ್ಡಮ್ಮ, ನನ್ನ ತಂಗಿಗೆ, ನನಗೆ, ನಮ್ಮ ಬದುಕಿಗೆ ಬೆಳಕಾಗಿ ನಿಂತವರು ಇವ್ರ ಫ್ಯಾಮಿಲಿ. ಹಾಗಾಗಿ ಎಂತದೇ ಇದ್ದಾಗ ಅವ್ರನ್ನ ಮರೆಯಕ್ ಆಗಲ್ಲ. ಹಾಗಾಗಿ ತುಂಬಾ ಖುಷಿ ಆಗ್ತಾ ಇರುತ್ತೆ. ಕೆಲವೊಂದ್ ಸಂದರ್ಭದಲ್ಲಿ ನೆನ್ಸ್ಕೊಂತಾ ಇರ್ತೀವಿ, ಬಟ್ ಅದನ್ನ ಅವ್ರ ಮುಂದೆ ಹೇಳಲಿಕ್ಕೆ ಆಗಲ್ಲ. ವಿಡಿಯೋಸ್ನೆಲ್ಲ ಅದ್ರಲ್ಲಿ ನನ್ಗೆ ಹೇಳ್ಬೇಕು ಅನಿಸ್ತು. ಹಾಗಾಗಿ ಆ ಗೋಲ್ಡ್ನ ಕೂಡ ಪುಟ್ಟದಾಗಿರ್ಬೋದು, ನೆಕ್ಸ್ಟ್ ಸಾಧ್ಯ ಆದ್ರೆ ದೇವರ ಒಂದು ದಯೆ ಇದ್ರೆ, ನಮ್ ಭಗವಂತ ನಮ್ ಜೊತೆಗಿದ್ರೆ ಇನ್ನೂ ಚೆನ್ನಾಗಿರುವಂತದ್ದೇ ಅವ್ರಿಗೆ ಗೋಲ್ಡ್ ಕೊಡಿಸ್ತೀನಿ. ಸದ್ಯಕ್ಕೆ ಸೈಡ್ ಕೊಡಿಸ್ದೆ, ಮತ್ತೆ ಹೋಟೆಲ್ಗೆಲ್ಲ ಕರ್ಕೊಂಡು ಹೋಗಿದ್ವಿ. ಅದೇ ಅವ್ರಿಗೆ ಒಂದು ದೊಡ್ಡ ಖುಷಿ ಅಂತಾನೆ ಹೇಳ್ಬೋದು. ಆ ಅವ್ರಿಗೂ ಒಂದ್ ಫೀಲ್ ಬರುತ್ತಲ್ವಾ, ನಾವು ಯಾರೋ ಮಕ್ಕಳನ್ನ ಸಾಕಕ್ಕೆ ಹಿಂದು ಮುಂದ್ ನೋಡ್ ನಾವ್ ಸಾಕಿದ್ವಿ ಒಂದೊಂದ್ ಇರುತ್ತೆ ಅಲ್ವಾ. ಅದ್ರಲ್ಲೂ ಈಗಿನ ಕಾಲದ ಗೊತ್ತಿರ್ಬೋದು ನೀವು, ಈಗಿನ ಕಾಲದಲ್ಲಿ ಅನ್ಕಿನ ಒಂದು 20 ವರ್ಷದ ಹಿಂದೆ ನೋಡಿದಾಗ ಒಬ್ಬ ಹೆಣ್ಮಕ್ಳನ್ನ ಸಾಕ್ಬೇಕಂದ್ರೆ ತುಂಬಾನೇ ಕಷ್ಟ ಇರ್ತಾ ಇತ್ತು. ಅದು ಬೇರೆಯವ್ರ ಮನೆ ಹೆಣ್ಮಕ್ಳನ್ನ ಸಾಕೋದು ಅಂದ್ರೆ ಅದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ 100 ಜನ 100 ಮಾತಾಡ್ತಾ ಇರ್ತಾರೆ. ಅದೇನೋ ಅಂತಾರಲ್ಲ, ಹೆಣ್ಣನ್ನ ಇಟ್ಕೊಂಡ್ರೆ ಸಮಥಿಂಗ್ ಅದೇನೋ ಕೆಂಡ ಇಟ್ಕೊಂಡಂಗೆ ಅಂತೆಲ್ಲ ಇರುತ್ತಲ್ವಾ. ಆತರ ಅಂತ ಜನಗಳು ಮಾತಾಡೋರ್ ಮಧ್ಯೆ ಇವ್ರು ನಮ್ಮನ್ ಚೆನ್ನಾಗ್ ಸಾಕಿದ್ದಾರೆ ಅಂದ್ರೆ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಮಗೆ ಸಾಕ್ಬಿಟ್ಟು ಒಳ್ಳೆ ಎಜುಕೇಶನ್ ಕೊಟ್ಟಿದ್ದಾರೆ. ಇನ್ನ ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ಅದು ಮಾತೇ ನಿಲ್ಸಕ್ ಆಗಲ್ಲ, ಅಷ್ಟು ಮಾತು ಇರುತ್ತೆ. ಅಷ್ಟೇ ಒಂದ್ 15 ದಿವಸದಿಂದ ಸಣ್ಣ ಪುಟ್ಟ ಎಲ್ಲಾನು ಕ್ಲಿಪ್ಸ್ಗಳನ್ನ ಆಡ್ ಮಾಡಿ ಇಟ್ಕೊಂಡಿರೋಂಥದ್ದು. ಫೈನಲ್ ಆಗಿ 15 ದಿವಸ ಹಾಗೆ ಹೋಯ್ತು. ಅವ್ರ ನಮ್ಮ ಮನೆಗೆ ಇದ್ದು ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ರು. ನಾವ್ ಎಷ್ಟೇ ಸ್ಟ್ರೆಸ್ ಇಂದ, ನಾನು ನನ್ನ ಹಸ್ಬೆಂಡ್ ಎಷ್ಟೇ ಸ್ಟ್ರೆಸ್ ಇಂದ ಬಂದ್ರು ಮಕ್ಳ ಮುಖ ನೋಡಿದ ತಕ್ಷಣ ಸ್ಟ್ರೆಸ್ ಎಲ್ಲಾನು ಕಡಿಮೆ ಆಗೋದು, ಅದು ಒಂದ್ ಖುಷಿ ಆಗ್ತಾ ಇತ್ತು. ಇನ್ನು ಇವತ್ತು ಲಾಸ್ಟ್ ಡೇ ಅಲ್ಲಿ ನಾವು ಆಲ್ರೆಡಿ ಟ್ರೈನ್ ಕೂಡ ಬುಕ್ ಮಾಡಿದ್ದು, ಒಂದ್ ವಾರದ ಮುಂಚೆನೆ ಬುಕ್ ಮಾಡಿದ್ರು ನಮ್ಮ ಹಸ್ಬೆಂಡ್. ಇನ್ ಎನಿ ಕಂಡೀಷನ್ ಹೋಗ್ಲೇಬೇಕಾಗಿತ್ತು. ಹಾಗಾಗಿ ಎಲ್ಲ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಟಿಫನ್ ಮಾಡಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ, ನಾನು ಕೂಡ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಂಡೆ. ನೀವ್ ನೋಡ್ತಾ ಇರ್ಬೋದು ದೇವ್ರ ಪೂಜೆ ಎಲ್ಲ ಮಾಡ್ತಾ ಇದೀನಿ. ನನ್ ಮಗಳು ಸಹ ಅವಳು ರೆಡಿಯಾಗಿ ಬಂದ್ಲು. ಅವಳು ದೇವ್ರ ಪೂಜೆಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಅಮ್ಮ ನಾನು ಮಾಡ್ಕೊಡ್ತೀನಿ ತಗೋ ದೇವ್ರ ಪೂಜೆಗೆ, ಏನ್ ಮಾಡ್ತೀಯ ಹೇಳು ಎಲ್ಲ ಹೇಳ್ತಾ ಇದ್ಲು. ನೀನೇನೇ ಮಾಡೋದ್ ಬೇಡ ಮಕ್ಳು, ನಾನ್ ಮಾಡ್ತೀನಿ ನೋಡು, ಮುಂದೆ ಈ ತರನೇ ಮಾಡ್ಕೊಂತ ಹೋಗು ಅಂತೆಲ್ಲ ಹೇಳ್ತಾ ಇದ್ದೆ. ಮಕ್ಳು ನಾವು ಯಾವ ರೀತಿಯಾಗಿ ಹೇಳ್ತೀವಿ, ಹೇಳಿದ್ದನ್ನ ಮಾಡೋದ್ಕಿಂತ ನೋಡಿ ಕಲಿಯೋದೇ ಜಾಸ್ತಿ ಮಕ್ಳು. ಅದಕ್ಕೆ ನಾವು ಮನೇಲಿದ್ದಾಗ ಮಕ್ಳ ಜೊತೆಗೆ ತುಂಬಾನೇ ಕೇರ್ಫುಲ್ ಆಗಿ, ತುಂಬಾನೇ ಚೆನ್ನಾಗಿ ಒಳ್ಳೊಳ್ಳೆ ಕೆಲ್ಸಗಳು ಮಾಡ್ತಾ ಇದ್ದಾಗ ಅವರು ನಮ್ಮನ್ನೇ ಪಾಲಿಸ್ತಾರೆ. ಮತ್ತೆ ಈಗ ಫೋನ್ ತುಂಬಾ ಬಳಸೋದನ್ನ ಕಡಿಮೆ ಮಾಡ್ಬೇಕು, ಅದು ಮಕ್ಳಿರುವಂತಹ ಮನೆಯಲ್ಲಿ. ಯಾಕಂದ್ರೆ ನಾವೇನ್ ಮಾಡ್ತೀವೋ ಅವರು ಅದನ್ನೇ ಮಾಡ್ತಾರೆ. ನಾನ್ ಪೂಜೆ ಮಾಡ್ತಾ ಇದೀನಿ ನೋಡಿ, ಈಗ ಪೂಜೆ ಮಾಡಕ್ಕೆ ಎಷ್ಟು ಹೆಲ್ಪ್ ಮಾಡ್ತಿದ್ಲು ಅಂದ್ರೆ ನನ್ ಮಗಳು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾ ಇದ್ಲು. ಕೆಲವೊಂದನ್ನ ಫುಟೇಜ್ ನ ಆಡ್ ಮಾಡಿರೋದು ಅಷ್ಟೇ. ನಾನು ತುಂಬಾ ಹೊತ್ತು ಪೂಜೆ, ಅಂದ್ರೆ ಶನಿವಾರ ಬೇರೆ ಆಗಿತ್ತಲ್ಲ, ತುಂಬಾ ಪೂಜೆ ಎಲ್ಲ ಮಾಡ್ಬೇಕಿತ್ತು. ಅಂದ್ರೆ ಪ್ರತಿನಿತ್ಯನೂ ಪೂಜೆ ಮಾಡ್ತಾ ಇರ್ತೀವಿ, ಅದ್ರಲ್ಲೇನು ಸ್ಪೆಷಲ್ ಇಲ್ಲ. ಮೋಸ್ಟ್ಲಿ ಇದು ಸಂಡೇ ಅನ್ಸುತ್ತೆ. ಹೋಗೋ ಟೈಮಲ್ಲಿ ಪೂಜೆ ಮಾಡ್ಬೇಕು. ಅವಳಿಗೆ ನನ್ ತಂಗಿಗ್ ಬೇರೆ ಉಡಕ್ಕಿ ಬೇರೆ ಹಾಕ್ಬೇಕಿತ್ತು. ನಮಗೆ ಅದೆಲ್ಲ ಪ್ಲಾನಿಂಗ್ ಇರ್ಲಿಲ್ಲ, ಉಡಕ್ಕಿ ಎಲ್ಲ ಹಾಕ್ಬೇಕು ಏನು ಅಂತ ಅಂದು. ಇಲ್ಲ ಏನಾದ್ರು ಬಾಣ್ತಿ ಮನೆಗೆ ಅಂದ್ರೆ ಅವಳು ಹೋಗುವಾಗ, ಮನೆಯಿಂದ ಅವ್ರ ಮನೆಗೆ ಹೋಗುವಾಗ ಗಂಡನ ಮನೆಗೆ ಹೋಗುವಾಗ ಉಡಕ್ಕಿ ಹಾಕೋದು ಸಂಪ್ರದಾಯ. ಇಲ್ಲ ಅಂದ್ರೆ ನಿಮ್ ಮನೇಲಿ ಇಲಿ ಹಾಕ್ತವೆ ಅಂತೆಲ್ಲ ಹೇಳಿದ್ರು. ಹೌದಾತ್ರ ಇಲ್ಲಿ ಈಗಿರೋದು ಜಿರಳೆಗಳು ಕಾಟ ಏನು ಸಾಕು. ಅಂದ್ರೆ ಈಗೆಲ್ಲ ಕ್ಲೀನ್ ಇದೆ. ನಾವು ಫಸ್ಟ್ ಟೈಮ್ ಮನೆಗ್ ಬಂದಾಗ ಮುಂಚೆ ಇದ್ದವರು ಆ ಮನೆನ ಚೆನ್ನಾಗಿ ಇಟ್ಕೊಂಡಿರಲಿಲ್ಲ. ನಾವ್ ಪ್ರೆಸೆಂಟ್ ಇರೋ ಮನೆನ ನನ್ನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಹಾಗಾಗಿ ಜಿರಳೆ ಜಾಸ್ತಿ ಆಗಿದೆ. ಈಗ ಕೆಲವೊಂದ್ ಸಂದರ್ಭದಲ್ಲಿ ಇಲ್ಲಿ ಒಂದೊಂದು ಬರ್ತಾ ಇರುತ್ತೆ. ಅದೇ ಒಂದ್ ಭಯ ಆಗ್ತದೆ. ಅದನ್ನ ಕ್ಲೀನ್ ಮಾಡೋವರೆಗೂ ನನ್ಗೆ ಸಮಾಧಾನ ಇರಲ್ಲ. ಅದನ್ನ ಬಿಸಾಕ ಹೊಡೆದು ಸಾಯಿಸೋವರೆಗೂ ಸಮಾಧಾನ ಇರಲ್ಲ. ಹಾಗಾಗಿ ಅದಕ್ಕಿಂತ ಮತ್ತೆ ಇಲಿ ಆದ್ರೆ ಇನ್ನೂ ಕಷ್ಟ ಆಗುತ್ತೆ ಅಂತೇಳಿ ಬೇಡ ಅನ್ಕೊಂಡು, ಇನ್ನು ನಮ್ಗೆ ನಮ್ ಪ್ರೀತಿಯಿಂದ ನಮ್ಗಾಗಿರೋ ಸಾಧ್ಯ ಆದ ಮಟ್ಟಿಗೆ ಎಷ್ಟು ಸಾಧ್ಯನೋ ನಾವು ಅವಳಿಗೆ ಡ್ರೆಸ್ ಒಂದು ಕೊಡ್ಸಿದ್ವಿ. ನಮ್ಗೆ ಇಷ್ಟ ಆಗಿದ್, ನನ್ಗೆ ಇಷ್ಟ ಆಯ್ತು. ವಿಡಿಯೋ ಕಾಲ್ ಮುಖಾಂತರ ಅವಳಿಗೊಂದು ಡ್ರೆಸ್ ಕೂಡ ಕೊಡ್ಸಿದ್ವಿ. ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ನಾವು ಕೂಡ ಎಲ್ಲ ಪೂಜೆ ಮಾಡಿದ್ವಿ. ನಮ್ ಹಸ್ಬೆಂಡ್ ಕೂಡ ಪಾಪುನ್ ಎತ್ಕೊಂಡಿದ್ದು, ಅವಳೆಲ್ಲ ಡ್ರೆಸ್ನೆಲ್ಲ ಇನ್ನೇನೇನ್ ಇದೀನೋ ಎಲ್ಲಾನು ಕ್ಲೀನ್ ಆಗಿ ಪ್ಯಾಕ್ ಮಾಡ್ತಾ ಇದ್ಲು. ನಾವು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಫೈನಲ್ ಆಗಿ ಪೂಜೆ ಎಲ್ಲ ಮಾಡಿದ್ವಿ. ನನ್ ಮಗಳು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ನನ್ ಜೊತೆಗೇ ಇದ್ದಾಳೆ. ಅವಾಗಿಂದನು ಪೂಜೆ ವಿಚಾರದಲ್ಲಿ ನನ್ನ ತಂಗಿ ಕೂಡ ಸ್ನಾನಕ್ಕೆ ಹೋಗ್ತಾ ಇದ್ದಾಳೆ.
ನಮ್ದು ಪೂಜೆ ಎಲ್ಲ ರೆಡಿ ಆಯ್ತು. ಇನ್ನೇನು ಊದಿನ ಕಡ್ಡಿಯನ್ನು ಹಚ್ಚೋದಿತ್ತು ಅದನ್ನು ಕೂಡ ಹಚ್ತಾ ಇದ್ದೀನಿ. ನನ್ ಮಗಳು ನೋಡಿ ಯಾವ ರೀತಿಯಾಗಿ ನೋಡ್ತಾ ಇದ್ದಾಳೆ ಅಂತ. ಪೂಜೆ ಮಾಡ್ತಿರುವಾಗಂತೂ ನನ್ ಏನೆಲ್ಲ ಮಾಡ್ತಿದ್ದೀನೋ ಓವರ್ ಆಲ್ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾಳೆ. ಅವಳು ಕೂಡ ಅದನ್ನೇ ಮಾಡ್ತಿದ್ದಾಳೆ. ನಾನು ಕೂಡ ಹೊರಗಡೆ ದೇವರಿಗೆಲ್ಲ ಒಳಗಡೆ ಎಲ್ಲಾ ಕಡೆಗೂ ದೇವರಿಗೆ ಬೆಳಗುವಾಗ ಅವಳು ಸಹ ಊದಿನ ಕಡ್ಡಿ ತಗೊಂಡು ಹಚ್ಚಿ ಪೂಜೆ ಮಾಡ್ತಾ ಇದ್ದಾಳೆ. ಗಂಟೆನ ಬಾರಿಸ್ತಾ ಇದ್ದಾಳೆ. ನೋಡಿ ನಾವ್ ಅದನ್ನ ಹೇಳಿಲ್ವಾ, ನಾವ್ ಏನು ನೋಡ್ತೀವೋ ಹೇಳ್ತೀವೋ ಅದನ್ನ ಮಾಡಲ್ಲ ಮಕ್ಳು, ನೋಡಿದ್ದನ್ನ ಮಾಡ್ತಾರೆ ಅಂತ ಹಂಗೆ ಆಗಿರೋದು. ಅವಳು ಪೂಜೆ ಮಾಡ್ತಾ ಇದ್ದಾಳೆ. ಅದಾದ್ಮೇಲೆ ನಾನು ಕೂಡ ದೇವ್ರಿಗೆ ಎಲ್ಲ ನೈವೇದ್ಯ ಮಾಡಿ ಪೂಜೆ ಎಲ್ಲ ಆದ್ಮೇಲೆ ದೇವ್ರಿಗೆ ಕೈ ಇದು ಮನೆಗೆಲ್ಲ ಲೋಬಾನ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ತಾ ಇದ್ದೆ. ಅದಾದ್ಮೇಲೆ ದೇವರಿಗೆ ಇನ್ನೇನು 3 ಸುತ್ತು ತಿರುಗಿ ನಮಸ್ಕಾರ ಮಾಡ್ಬೇಕಿತ್ತು. ಅವಳು ಸೇಮ್ ಅದನ್ನೇ ಫಾಲೋ ಮಾಡ್ತಾ ಇದ್ದಾಳೆ. ಅದ್ನೆಲ್ಲ ನೋಡಿ ತುಂಬಾನೇ ಖುಷಿ ಆಗಿತ್ತು. ಆ ವಿಡಿಯೋದಲ್ಲಿ ನಾನು ಜಸ್ಟ್ ಹಂಗೆ ಆನ್ ಮಾಡಿ ಕೈ ಬಿಟ್ಟಿದ್ದು ಇದೆಲ್ಲ ಇದೆ ಅಂದಾಗ ಎಷ್ಟು ಖುಷಿ ಆಗ್ತಿತ್ತು ಅಂದ್ರೆ ತುಂಬಾನೇ ಖುಷಿ ಆಗ್ತಿತ್ತು ವಿಡಿಯೋಸ್ ಎಲ್ಲ ಮಾಡ್ಕೊಂಡು. ಸೊ ಇದಾದ್ಮೇಲೆ ಎಲ್ಲರೂ ಫೈನಲ್ ಆಗಿ ರೆಡಿ ಆದ್ವಿ. ಟಿಫನ್ ಎಲ್ಲ ಮಾಡ್ಕೊಂಡು ರೆಡಿ ಆದ್ವಿ. ಹೋಗೋ ಟೈಮಲ್ಲಿ ಇದನ್ನ ಉಡಕ್ಕಿ ಹಾಕ್ಬೇಕು ಅಂತ ಹೇಳಿದ್ರು. ಲಗೇಜ್ ಎಲ್ಲ ಕೆಳಗಡೆ ಹಸ್ಬೆಂಡ್ ಇಳಿಸ್ತಾ ಇದ್ರು. ನಾವು ಕೂಡ ನನ್ನ ತಂಗಿಗೆ ಉಡಕ್ಕಿ ಎಲ್ಲ ಹಾಕ್ತಾ ಇದ್ವಿ. ನನ್ಗೆ ಇಷ್ಟು ಬೇಗ ಹೋಗ್ತಾಳೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಬಟ್ ಕೆಲವೊಂದ್ ಸಂದರ್ಭದಲ್ಲಿ ಪರಿಸ್ಥಿತಿ ಆತರ ಇದ್ದಾಗ ನಾವು ಕೂಡ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. 4 ತಿಂಗಳಿಗೆ ಬರ್ತೀನಿ ಅಂತ ಹೇಳಿದ್ಲು. ಸರಿ ಅವಾಗೆ ಬಾ, ಇವಾಗ ಹೋಗು ಅಂತಾನೆ ಹೇಳಿದ್ವಿ. ಮತ್ತೆ ಸುಮ್ನೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗೋದ್ ಬೇಡ ಅನ್ಕೊಂಡು ಅಟ್ಲೀಸ್ಟ್ ಒಂದ್ 15 ದಿವಸನಾದ್ರೂ ಇದ್ಲಲ್ಲ ಅನ್ನೋ ಒಂದ್ ಖುಷಿ ಒಂದು ಇತ್ತು ಅಷ್ಟೇ. ಇನ್ನೇನಿಲ್ಲ. ಫುಲ್ ಅವಳು ಅದೇ ಈಗ ಬಾಣ್ತಿ ಅಂದಾಗ ಸ್ವಲ್ಪ ತಳ್ಳಗಾಗ್ಬಿಟ್ಟಿದ್ದಾಳೆ. ಕೂದಲೆಲ್ಲ ಉದ್ರೋಗ್ಬಿಟ್ಟಿದೆ. ನಾವ್ ಎಷ್ಟೇ ಚೆನ್ನಾಗಿ ಮದ್ವೆ ಮುಂಚೆ ಎಷ್ಟೇ ಫಿಟ್ ಅಂಡ್ ಫೈನ್ ಆಗಿದ್ರು ಮದ್ವೆ ಆದ್ಮೇಲೆ ಮಗು ಆದ್ಮೇಲೆ ನಮ್ ಕಡೆ ಅಷ್ಟಾಗಿ ಹೆಲ್ತ್ ಕಡೆ ಗಮನ ಕೊಡಕ್ ಆಗೋದಿಲ್ಲ. ಇನ್ನು ಟ್ರೈನ್ ಕೂಡ ಹತ್ಕೊಂಡು ಹೋದ್ವಿ. ಎಲ್ಲ ನಮ್ಮ ಹಸ್ಬೆಂಡ್ ಕೂಡ ಸ್ಲೀಪರ್ ಬುಕ್ ಮಾಡಿದ್ರು. ಎಲ್ಲ ಹತ್ಕೊಂಡು ಮಕ್ಳೆಲ್ಲ ಅಕ್ಕಪಕ್ಕ ಮಕ್ಳ ಜೊತೆಗೆ ನನ್ ತಂಗಿ ಅವ್ರ ತಂಗಿ ಮಗಳೆಲ್ಲರೂ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಮುಗಿದ್ದೇ ಗೊತ್ತಾಗಿಲ್ಲ, ಮಕ್ಳ ಜೊತೆಗೆ ಟ್ರಾವೆಲ್ ಮಾಡಿದ್ದೇ ಗೊತ್ತಾಗಿಲ್ಲ ಅಂತಾನೆ ಹೇಳ್ಬೋದು. ಏನೋ ಹೋದ ತಕ್ಷಣ ನಮ್ಮ ಅಮ್ಮ ಕೂಡ ಅಲ್ಲಿಗೆ ಮೊಮ್ಮಗನ್ ನೋಡಿ ತುಂಬಾ ದಿನ ಆಗ್ಬಿಟ್ಟಿತ್ತಲ್ಲ 15 ದಿವಸ, ಹಾಗಾಗಿ ಬೇಗನೆ ಅವತ್ತೇ ಬಂದ್ಬಿಟ್ಟಿದ್ದಾರೆ. ನನಗೂ ಫುಲ್ ಖುಷಿ ಆಗೋಯ್ತು ಅವ್ರು ಬಂದಿದ್ದು. ಫುಲ್ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಮ್ಮ ಕೂಡ ಅಡ್ಗೆ ಮಾಡಿದ್ರು. ಊಟ ಮಾಡ್ಕೊಂಡು ನಾನು ಕೂಡ ನೆಕ್ಸ್ಟ್ ಡೇ ಆಫೀಸ್ಗೆ ಹೋಗ್ಬೇಕಾಗಿತ್ತು. ಹಾಗಾಗಿ ಅಮ್ಮ ಕೂಡ ಅಡ್ಗೆ ಮಾಡಿದ್ರು. ಊಟ ಮಾಡ್ಕೊಂಡು ಎಲ್ಲಾರ್ಗು ಬಾಯ್ ಬಾಯ್ ಮಾಡಿ ಅಣ್ಣ ಕೂಡ ಬಸ್ ಸ್ಟಾಪ್ಗೆ ಬಿಟ್ಟು ಬಂದ್ರು. ನಾನು ಕೂಡ ಬೆಂಗಳೂರಿಗೆ ಬಂದೆ. ಸೊ ಇದಾಗಿತ್ತು ನಮ್ಮ ಮನೆಯ ನನ್ನ ತಂಗಿ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದಂತ ವ್ಲಾಗ್. ತುಂಬಾನೇ ಖುಷಿ ಆಗುತ್ತೆ ಈ ವ್ಲಾಗ್ ನೋಡ್ಲಿಕ್ಕೆ ನನಗೆ. ಸೊ ಯಾರಿಗೆಲ್ಲ ವ್ಲಾಗ್ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.